ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆನ್ಲೈನ್ ಕ್ಲಾಸಸ್. ಇವತ್ತು ನಾವು ಮಾಡ್ಯೂಲ್ 2 ಪ್ರೊಫೆಷನಲ್ ರೈಟಿಂಗ್ ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಮಾಡ್ಯೂಲ್ 1 ಅಪ್ಲೋಡ್ ಆಗಿದೆ. ಮಾಡ್ಯೂಲ್ 2 ವಿಡಿಯೋ ಅಂಡ್ 3-4 ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಪ್ಲೇ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಂಡ್ ನೋಟ್ಸ್ ಬೇಕು ಅಂದ್ರೆ ಇನ್ಸ್ಟಾದಲ್ಲಿ DM ಮಾಡಿ. ಏನಾದ್ರೂ ನಿಮ್ಗೆ ಪ್ರಾಕ್ಟಿಕಲ್ಸ್ ಆನ್ಲೈನ್ ಕ್ಲಾಸಸ್ ಬೇಕು, ಪರ್ಸನಲ್ ಟ್ಯೂಷನ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ, DM ಮಾಡಿ. ಇವಾಗ ಪ್ರೊಫೆಷನಲ್ ರೈಟಿಂಗ್ ಏನು? ಪ್ರೊಫೆಷನಲ್ ರೈಟಿಂಗ್ ಲೈಕ್ ಪ್ರೊಫೆಷನಲ್ ಆಗಿ ಬರೋದಂತೆ, ಆಯ್ತಾ? ರೈಟಿಂಗು ಈಗ ನಾರ್ಮಲ್ ರೈಟಿಂಗ್, ಇವಾಗ ನೀವು ಅಷ್ಟೇನೆ ಅದು ಇದು ಬರೀತಿರ್ತೀರ. ನೀವು ಬರೋದಕ್ಕೂ ಪ್ರೊಫೆಷನಲ್ ಆಗಿ ಬರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಪ್ರೊಫೆಷನಲ್ ರೈಟಿಂಗ್ ಅಂದ್ರೆ ಬೇಸಿಕ್ ಇದು, ನಿಮ್ಗೆ ಈಸಿ ಆಗಿರ್ಲಿ. ಇದು ಜಸ್ಟ್ 40 ಮಾರ್ಕ್ಸ್ ಅಲ್ವಾ? ಸುಮ್ನೆ ನೋಡ್ಕೊಂಡು ಹೋಗಿ, ಒಂದು ವಿಡಿಯೋನ ಕೇಳಿಸ್ಕೊಳ್ಳಿ, ಆಮೇಲೆ ನೋಟ್ಸ್ ನ ಒಂದ್ಸತಿ ನೋಡ್ಕೊಳ್ಳಿ, ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಪ್ರೊಫೆಷನಲ್ ರೈಟಿಂಗ್ ಅಲ್ಲಿ ಫಸ್ಟ್ ನಾವು ಇಂಟ್ರಡಕ್ಷನ್ ಆಫ್ ಫಾರ್ಮಲ್ ರೈಟಿಂಗ್. ಏನು ಇಂಟ್ರಡಕ್ಷನ್ ಆಫ್ ಫಾರ್ಮಲ್ ರೈಟಿಂಗ್? ಫಾರ್ಮಲ್ ರೈಟಿಂಗ್ ಅಂತ ಏನು? ಏನಾದ್ರೂ ನೀವು ಫಾರ್ಮಲ್ ಲೆಟರ್ಸ್, ಫಾರ್ಮಲ್ ಲೆಟರ್ ಅಂದ್ರೆ ಏನು? ಒಬ್ಬ ಇನ್ನೊಬ್ಬನ್ಗೆ ಏನೋ ಒಂದು ಪತ್ರ ಬರೆಯೋದು. ಅದೇನೆ ಫಾರ್ಮಲ್ ಆಗಿ ಹೇಗ್ ಬರುತ್ತೆ ಮತ್ತೆ ಫಾರ್ಮಲ್ ಆಗಿ ಯಾರಿಗ್ ಬರುತ್ತೆ, ಆಯ್ತಾ? ಇವಾಗ ನೀವ್ ಅಮ್ಮನ್ಗೆ ಹೋಗ್ಬಿಟ್ಟು ಫುಲ್ ಸಬ್ಜೆಕ್ಟು ಡಿಯರ್ ಅಮ್ಮ ಅಂತ ಹಿಂಗೆಲ್ಲ ಹಾಕ್ತಾರ? ಇಲ್ಲ ತಾನೇ. ಮೇನ್ ಏನ್ ಕಂಟೆಂಟ್ ಇದೆಯೋ ಅದನ್ನೇ ಹಾಕ್ತಾರ. ಹಾಗಾದ್ರೆ ನಾವು ಫಾರ್ಮಲ್ ಆಗಿ ಲೆಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಆಫೀಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಬ್ಯಾಂಕು, ಕಂಪನಿ. ಸೊ ಇಲ್ಲೆಲ್ಲ ಏನ್ ಮಾಡ್ತೀವಿ? ಫಾರ್ಮಲ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಫಾರ್ಮಲ್ ಲೆಟರ್ ಇಸ್ ಎ ರಿಟರ್ನ್ ಮೆಸೇಜ್ ಯೂಸ್ಡ್ ಫಾರ್ ಅಫಿಷಿಯಲ್ ಆರ್ ಪ್ರೊಫೆಷನಲ್ ಕಮ್ಯುನಿಕೇಶನ್. ಇಟ್ ಈಸ್ ರಿಟರ್ನ್ ಇನ್ ಅ ಪೊಲೈಟ್, ಕ್ಲಿಯರ್ ಅಂಡ್ ಸ್ಟ್ರಕ್ಚರ್ಡ್ ವೇ. ಅಂದ್ರೆ ಏನಂದ್ರೆ ಕ್ಲೀನ್ ಆಗಿ, ಪೊಲೈಟ್ ಆಗಿ, ಕ್ಲಿಯರ್ ಆಗಿ, ಆಮೇಲೆ ತುಂಬಾ ಒಂದು ಸ್ಟ್ರಕ್ಚರ್ಡ್ ಆಗಿ. ಅಂದ್ರೆ ಇವಾಗ ಫ್ರಮ್, ಡೇಟು, ಟು, ಸಬ್ಜೆಕ್ಟು, ಎಕ್ಸ್ಪೆಕ್ಟೆಡ್, ಕಂಟೆಂಟ್, ಆಮೇಲೆ ಯುವರ್ ಫೇತ್ಫುಲಿ, ಅಂದ್ರೆ ಇದೆಲ್ಲ ಎಷ್ಟು ಫಾರ್ಮಲ್ ಆಗಿದೆ ಅಲ್ವಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ? ಫಾರ್ಮಲ್ ರೈಟಿಂಗ್. ನಾವ್ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಫೀಸ್ ಅಲ್ಲಿ, ಸ್ಕೂಲು, ಬ್ಯಾಂಕು, ಕಂಪನೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ನೀವು ಯೂಸ್ ಮಾಡ್ಬೋದು, ಬಟ್ ಲೆಟರ್ ಏನಾಗಿರ್ಬೇಕು? ಫಾರ್ಮಲ್ ಆಗಿರ್ಬೇಕು, ಮತ್ತೆ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ನೆಕ್ಸ್ಟ್ ಪ್ರಾಪರ್ ಫಾರ್ಮೆಟ್ ಅಲ್ಲಿ ಇರ್ಬೇಕು. ನೀವು ಪ್ರಾಪರ್ ಫಾರ್ಮೆಟ್ ಅಂದ್ರೆ ನಾನು ಅಂದೆ ಫ್ರಮ್ ಟು ಇಂದ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಬಿಟ್ಟು ಫ್ರಮ್ ಟು ನೀವು ಲಾಸ್ಟ್ ಅಲ್ಲಿ ಹಾಕೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಇವಾಗ ನೀವೇ ಒಂದು ಲೀವ್ ಲೆಟರ್ ಬರೀತಿದ್ರ ಅನ್ಕೊಳ್ಳಿ ನಿಮ್ ಮ್ಯಾನೇಜರ್ಗೆ, ಯಾಕೆ ರಜಾ ಬೇಕು ಸರ್ ಅಂತ. ಸೊ ಹೆಂಗೋ ನಿಮ್ ಅಮ್ಮಂಗ್ ಬರ್ದಂಗ್ ಬರೋದಕ್ಕಾಗತ್ತಾ? ನೀವೆಲ್ಲ ಲೆಟರ್ ಬರ್ದಿರಲ್ಲ ಬಿಡಿ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಲೈಕ್ ಹೆಂಗ್ ಬರೀತೀರ ನೀವು ಲೆಟರ್ನ? ಒಂದು ಫಾರ್ಮಲ್ ವೇನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ? ಫಾರ್ಮಲ್ ಲೆಟರ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಫಾರ್ಮೆಟ್ ಆಫ್ ಫಾರ್ಮಲ್ ಲೆಟರ್. ಇವಾಗ ಏನ್ ಕೇಳ್ಬೋದು ನಿಮ್ಗೆ? ಫಾರ್ಮಲ್ ಲೆಟರ್ ಅಲ್ಲಿ ಯಾವ ತರ ಫಾರ್ಮೆಟ್ ಇರ್ಬೇಕು ಅಂತ ಅಲ್ವಾ? ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ. ಸೊ ಅದನ್ನ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಫಸ್ಟ್ ಪಾಯಿಂಟ್ ಸೆಂಡರ್ಸ್ ಅಡ್ರೆಸ್. ನೀವ್ ಯಾರು ಕಳಿಸ್ತಾ ಇದ್ದೀರಾ ಅವ್ರ ಅಡ್ರೆಸ್ ನ ಹಾಕಿರ್ಬೇಕು, ಮತ್ತೆ ಡೇಟ್ ಮೆನ್ಷನ್ ಮಾಡಿರ್ಬೇಕು. ಸಾರಿ, ಸೆಂಡರ್ಸ್ ಅಂದ್ರೆ ನಾವ್ ಇನ್ನೊಬ್ರು ಕಳ್ಸೋದಲ್ವಾ, ನಮ್ಮ ಅಡ್ರೆಸ್ ಹಾಕಿರ್ಬೇಕು. ಫಸ್ಟ್ ಏನಂತ ಹಾಕ್ತಾರ? ಫ್ರಮ್ ಲಾವಣ್ಯ, ಬೆಂಗಳೂರು, ಕರ್ನಾಟಕ ಅಂತ ಹಾಕ್ತೀನಿ. ಡೇಟು ಇವತ್ತಿನ ಡೇಟ್ ಹಾಕ್ತೀನಿ. ರಿಸೀವರ್ ಅಡ್ರೆಸ್ ಯಾವ್ದೋ ಒಂದು ಮ್ಯಾನೇಜರ್ಗೋ, ಇಲ್ಲೇ ಮುಂಚೆ, ಇವಾಗ ಅದು ನಾವು ಮೇಲ್ ಮಾಡ್ಬಿಡ್ತೀವಿ ಅಲ್ವಾ? ಮುಂಚೆ ಕಾಲದಲ್ಲಿ ಏನಿತ್ತು? ಲೆಟರ್ ರೈಟಿಂಗ್ ಇತ್ತು. ಸೊ ಅದನ್ನ ಫಾರ್ಮಲ್ ಆಗಿ ಬರೀಬೇಕಾಗಿತ್ತು. ಇವಾಗ ನಮ್ಮ ಮ್ಯಾನೇಜರ್ ಅಡ್ರೆಸ್ ನ ಹಾಕ್ತೀನಿ ನಾನು. ಏನಂತ? ದ ಮ್ಯಾನೇಜರ್ ABC ಕಂಪನಿ, ಬೆಂಗಳೂರು ಅಂತ ಹಾಕ್ತೀನಿ. ಸಬ್ಜೆಕ್ಟ್ ಅಲ್ಲಿ ಏನ್ ಹಾಕಿರ್ತೀನಿ? ಸಬ್ಜೆಕ್ಟ್ ಯಾವಾಗ್ಲೂ ತುಂಬಾ ಶಾರ್ಟ್ ಆಗಿರ್ಬೇಕು. ನೀವು ನೋಡಿರ್ತೀರ ಅನ್ಸುತ್ತಲ್ವಾ? ಸಬ್ಜೆಕ್ಟ್ ಹಾಕಿದ ತಕ್ಷಣ ನೀವೇನ್ ಮಾಡ್ತಾರೆ? ರಿಕ್ವೆಸ್ಟ್ ಫಾರ್ ಲೀವ್ ಲೆಟರ್, ರಿಕ್ವೆಸ್ಟ್ ಫಾರ್ ಅದು ಇದು ಸಮ್ಮರ್ ಹಾಲಿಡೇಸ್, ಇಲ್ಲ ಟ್ರಿಪ್ಗೋ ಯಾವ್ದಕ್ಕೋ ಅಂತ ಸಬ್ಜೆಕ್ಟ್ ಇರುತ್ತಲ್ವಾ? ಆ ತರ ಸಬ್ಜೆಕ್ಟ್ ಇರ್ಬೇಕು. ನೆಕ್ಸ್ಟ್ ಸಾಲ್ಯುಟೇಷನ್ ಅಂದ್ರೆ ನೀವು ನೋಡಿರ್ತೀರ ಅನ್ಸುತ್ತೆ, ಡಿಯರ್ ಸರ್, ಡಿಯರ್ ಮ್ಯಾಮ್, ಮೇಡಮ್, ಸರ್ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟರ್ ಹೇಗಿರ್ಬೇಕು? ಸ್ಟಾರ್ಟಿಂಗ್ ಅಲ್ಲಿ ಏನ್ ರೀಸನ್ ಕೊಡ್ತಿದ್ದೀರ ನೀವು, ಮೇನ್ ಕಂಟೆಂಟ್ ಏನಿದೆ, ಯಾಕೆ ಇವಾಗ ನಾನು ಅದೇ ರಿಕ್ವೆಸ್ಟ್ ಫಾರ್ ಲೀವ್ ಅಂತ ಹಾಕ್ತೆ, ನಾನು ಯಾಕೆ ಲೀವ್ ಹಾಕ್ತಾ ಇದ್ದೀನಿ, ಎಷ್ಟು ದಿನ ಲೀವ್ ಹಾಕ್ತಾ ಇದ್ದೀನಿ, ಮತ್ತೆ ಯಾವಾಗ ರಿಟರ್ನ್ ಬರ್ತೀನಿ ಅನ್ನೋದು ಏನಾಗಿರುತ್ತೆ? ಬಾಡಿ ಆಫ್ ದ ಲೆಟರ್ ಮಧ್ಯದಲ್ಲಿ ಅಲ್ಲಿ ಫುಲ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್. ಹೆಂಗ್ ಕ್ಲೋಸ್ ಮಾಡ್ತೀರಾ ನೀವು? ಯುವರ್ ಫೇತ್ಫುಲಿ, ಯುವರ್ ಸಿನ್ಸಿಯರ್ಲಿ, ಯುವರ್ ಲವ್ಲಿ, ಅದು ಇದು ಅಂತ ಹಾಕ್ತೀರ. ನೆಕ್ಸ್ಟ್ ಸಿಗ್ನೇಚರ್ ಹಾಕಿರ್ತೀರ ಗೊತ್ತಾ? ಏನಂತ ಹಾಕಿರ್ತೀರ? ನೇಮ್ ಅಂಡ್ ಸಿಗ್ನೇಚರ್. ನಿಮ್ದು ನೇಮ್ ಹಾಕ್ತಾರ, ಇಲ್ಲ ಸಿಗ್ನೇಚರ್ ಹಾಕ್ತಾರ. ಅರ್ಥ ಆಗ್ತಿದಲ್ವಾ? ಸೊ ಇದೇನಿದು? ಫಾರ್ಮೆಟ್ ಆಫ್ ಫಾರ್ಮಲ್ ಲೆಟರ್. ಇವಾಗ ಸೆಂಡರ್ ಅಡ್ರೆಸ್, ದ ಅಡ್ರೆಸ್ ಆಫ್ ದ ಪರ್ಸನ್ ಹೂ ಇಸ್ ರೈಟಿಂಗ್ ದ ಲೆಟರ್. ಅರ್ಥ ಆಗ್ತಿದ್ಯಾ? ನಾನ್ ಲೆಟರ್ ಬರೀತಾ ಇದ್ದೆ, ನನ್ನ ಅಡ್ರೆಸ್ ನ ನಾನು ಹಾಕ್ಬೇಕು. ನೆಕ್ಸ್ಟ್ ಡೇಟ್, ದ ಡೇಟ್ ವೆನ್ ಲೆಟರ್ ಇಸ್ ರಿಟರ್ನ್. ನಾನ್ ಇವತ್ತು ಲೆಟರ್ ನ ಬರೀತಾ ಇದ್ದೀನಿ ಅಂದ್ರೆ ನಾನು ಇವತ್ತಿನ ಡೇಟ್ ಹಾಕ್ಬೇಕು. ಇಲ್ಲ ನಾಳೆ ಲೆಟರ್ ನ ಸೆಂಡ್ ಮಾಡ್ಬೇಕು ಅಂದ್ರೆ ನಾಳೆ ಡೇಟ್ ಹಾಕ್ಬೇಕು. ಓಕೆನಾ? ನೆಕ್ಸ್ಟ್ ರಿಸೀವರ್ಸ್ ಅಡ್ರೆಸ್. ರಿಸೀವರ್ಸ್ ಅಡ್ರೆಸ್ ಅಂದ್ರೆ ದ ಅಡ್ರೆಸ್ ಆಫ್ ದ ಪರ್ಸನ್ ರಿಸೀವಿಂಗ್ ದ ಲೆಟರ್.
ನಾನು ಕಳಿಸ್ತಾ ಇದ್ದೀನಿ, ಇನ್ನೊಬ್ಬ ಇಸ್ಕೊತಾ ಇದ್ದಾನೆ. ನಂದನ್ನ ನಾನು ಫಸ್ಟ್ ಅಲ್ಲಿ ಹಾಕ್ಬೇಕು, ಆಮೇಲೆ ಡೇಟ್ ಹಾಕ್ಬೇಕು, ಆಮೇಲೆ ರಿಸೀವರ್ ಅಡ್ರೆಸ್ ನ ಹಾಕ್ಬೇಕು. ಸಬ್ಜೆಕ್ಟ್ ಎ ಶಾರ್ಟ್ ಸೆಂಟೆನ್ಸ್ ಎಕ್ಸ್ಪ್ಲೈನಿಂಗ್ ದ ಪರ್ಪಸ್ ಆಫ್ ದ ಲೆಟರ್. ಏನಂದ್ರೆ ಒಂದು ತುಂಬಾ ಶಾರ್ಟ್ ಸೆಂಟೆನ್ಸ್. ಸೊ ಅಲ್ಲಿ ಏನ್ ಮಾಡ್ತಿದೀವಿ, ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಯಾಕೆ ಈ ಲೆಟರ್ ಬರೋ ಅಂತ ಉದ್ದೇಶ ಏನು ಅಂತ. ಸಾಲ್ಯುಟೇಷನ್ ಎ ಪೊಲೈಟ್ ಗ್ರೀಟಿಂಗ್ ಯೂಸಿಂಗ್ ಟು ಸ್ಟಾರ್ಟ್ ದ ಲೆಟರ್. ಅಂದ್ರೆ ಡಿಯರ್ ಸರ್, ಡಿಯರ್ ಮ್ಯಾಮ್, ಅದು ಇದು ಅಂತ ಹಾಕೊಳ್ಳೋದು. ನೆಕ್ಸ್ಟ್ ಬಾಡಿ ಆಫ್ ಲೆಟರ್, ದ ಮೇನ್ ಕಂಟೆಂಟ್ ಆಫ್ ದ ಲೆಟರ್ ವೇರ್ ಯು ಎಕ್ಸ್ಪ್ಲೈನ್ ಯುವರ್ ಮೆಸೇಜ್. ಏನ್ ಮಾಡ್ತೀರಾ ಬಾಡಿ ಆಫ್ ಲೆಟರ್ ಅಲ್ಲಿ, ನಿಮ್ಗೆ ಏನು ಕಂಟೆಂಟ್ ಇದೆ, ಏನು ಉದ್ದೇಶ, ಯಾವ ಪರ್ಪಸ್ ನೀವು ಲೆಟರ್ ಬರೀತಿರೋದು ಅದನ್ನ ಫುಲ್ ಕುಯ್ದು ಬಿಡ್ತೀರ. ಕ್ಲೋಸಿಂಗ್ ಎ ಪೊಲೈಟ್ ವೇ ಟು ಎಂಡ್ ದ ಲೆಟರ್. ಅಂದ್ರೆ ಏನು, ಕ್ಲೋಸಿಂಗ್ ಅಂದಿದ ತಕ್ಷಣ ಒಂದು ಲೆಟರ್ ಹಾಕಿದ ತಕ್ಷಣ ಸರಿ ಸರ್ ನಾಳೆಯಿಂದ ಬರ್ತೀನಿ ಅಂತ ಬಿಟ್ಬಿಡಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಯುವರ್ ಫೇತ್ಫುಲ್ಲಿ ಅಂತ ಹಾಕಿ ನೆಕ್ಸ್ಟ್ ಸಿಗ್ನೇಚರ್ ಅಲ್ಲಿ ದ ನೇಮ್ ಅಂಡ್ ಸಿಗ್ನೇಚರ್ ಆಫ್ ದ ಸೆಂಡರ್. ಅಂದ್ರೆ ನಾನ್ ಸೆಂಡ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ನೇಮು ನನ್ನ ಸಿಗ್ನೇಚರ್ ಹಾಕಿ ನಾನು ಲೆಟರ್ ನ ಇನ್ನೊಬ್ಬಂಗ್ ಕಳಿಸ್ಬೇಕು. ಇವಾಗ ಏನ್ ಹೇಳಿ, ಸೆಂಡರ್ ಅಡ್ರೆಸ್ಸು, ಡೇಟು, ರಿಸೀವರ್ ಅಡ್ರೆಸ್ಸು, ಸಬ್ಜೆಕ್ಟು, ಸಲ್ಯೂಟೇಷನ್, ಬಾಡಿ ಆಫ್ ದ ಲೆಟರ್, ಕ್ಲೋಸಿಂಗು, ಸಿಗ್ನೇಚರ್. ಸೊ ಇದಿಷ್ಟೇನು ಫಾರ್ಮಲ್ ಲೆಟರ್. ನಿಮ್ಗೆ ಗೊತ್ತಿರುತ್ತೆ, ಸ್ಕೂಲ್ 5ನೇ ಕ್ಲಾಸಿಂದ ಕಲ್ತಿರ್ತೀರ, ಬಟ್ ಇದನ್ನೇ ಎಕ್ಸ್ಪ್ಲೈನ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ, ಆಯ್ತಾ. ನೆಕ್ಸ್ಟ್ ಇವಾಗ ಆರ್ಡರ್ ಲೆಟರ್ ಅಂದ್ರೆ ಏನು ಅಂತ ನೋಡೋಣ. ಆರ್ಡರ್ ಲೆಟರ್, ಆರ್ಡರ್ ಅಂದ್ರೆ ಏನು, ಯಾವ್ದು ಏನೋ ಆರ್ಡರ್ ಮಾಡ್ತಿರೋದಲ್ವಾ. ಆರ್ಡರ್ ಅಂದ್ರೆ ಆರ್ಡರ್ 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 ಅದಲ್ಲ. ಆರ್ಡರ್ ಅಂದ್ರೆ ಏನನ್ನೋ ಒಂದು ಆರ್ಡರ್ ಮಾಡಕ್ಕಿಂತ ಮುಂಚೆ ಒಂದು ಲೆಟರ್ ಬರೋದು. ಇವಾಗ ಎಲ್ಲ ಹೇಗಿದೆ, ಆರ್ಡರ್ ಮಾಡ್ಬೇಕಂದ್ರೆ ಆ್ಯಪ್ಗೆ ಹೋಗ್ತಾರೆ, ತಕ್ಷಣ ಪೇಮೆಂಟ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ತಾರೆ. ಬಟ್ ಮುಂಚೆ ಹೇಗಿತ್ತು ಅಂದ್ರೆ ಆರ್ಡರ್ ಲೆಟರ್ ಇಸ್ ಅ ಫಾರ್ಮಲ್ ಲೆಟರ್ ರಿಟರ್ನ್ ಬೈ ಅ ಪರ್ಸನ್ ಆಫ್ ಅ ಪರ್ಸನ್ ಟು ರಿಕ್ವೆಸ್ಟ್ ದ ಪರ್ಚೇಸ್ ಆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಪ್ರಾಡಕ್ಟ್. ಏನ್ ಮಾಡ್ತಾ ಇದ್ದು, ಇವಾಗ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಆರ್ಡರ್ ಮಾಡ್ಬೇಕಲ್ವಾ ನೀವು. ಇವಾಗ್ಲೂ ಅಷ್ಟೇ, ನೀವೇನಾದ್ರು ತುಂಬಾ ಬಲ್ಕ್ ಆಗಿ ಆರ್ಡರ್ ಮಾಡ್ಬೇಕಂದ್ರೆ ಫಸ್ಟ್ ಲೆಟರ್ ಹಾಕ್ಬೇಕು ಅವ್ರಿಗೆ. ಎಷ್ಟಿದೆ, ಕ್ವಾಂಟಿಟಿ ಎಷ್ಟಿದೆ, ಪ್ರೈಸ್ ಎಷ್ಟಿದೆ, ಯಾವಾಗ ಡೆಲಿವರ್ ಮಾಡ್ತೀರಾ, ಪ್ರಾಡಕ್ಟ್ ಏನು. ಇವಾಗ ಪ್ರಾಡಕ್ಟ್ ಸೇಮ್ ಆಯಿಲ್ ಪ್ರಾಡಕ್ಟ್ ನೋಡಿ, ತುಂಬಾ ಕಂಪ್ನೀಸ್ ಇದೆ. ಸೊ ಅದಕ್ಕೆನೆ ಯಾವ ಪ್ರಾಡಕ್ಟ್ ನೀವು ಕಳಿಸೋದು ಅಂತ ಎಲ್ಲಾನು ಏನ್ ಮಾಡ್ತೀರಾ ನೀವು, ಆರ್ಡರ್ ಲೆಟರ್ ನ ಬರೀಬೇಕು. ಅರ್ಥ ಆಯ್ತಲ್ಲ. ಇಟ್ ಈಸ್ ಯೂಸ್ಡ್ ಟು ಪ್ಲೇಸ್ ಅಂಡ್ ಆರ್ಡರ್ ಫಾರ್ ಐಟಮ್ಸ್. ಆರ್ಡರ್ ಲೆಟರ್ ನ ನಾವ್ ಯಾಕೆ ಬರೀತೀವಿ, ಏನಾದ್ರು ಐಟಮ್ಸ್ ನ ಆರ್ಡರ್ ಮಾಡ್ಬೇಕಂದ್ರೆ ಆರ್ಡರ್ ಲೆಟರ್ ನ ಬರೀತೀವಿ. ನೆಕ್ಸ್ಟ್ ದ ಲೆಟರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್ ಅಂಡ್ ಡೆಲಿವರಿ ಡೀಟೇಲ್ಸ್. ಏನು, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಪ್ರೈಸ್ ಬೇಕು, ಎಷ್ಟು ಪ್ರೈಸ್ ಇಂದು ಬೇಕು, ಮತ್ತೆ ಯಾವಾಗ ಡೆಲಿವರ್ ಮಾಡ್ತಾರೆ ಅನ್ನೋದೆಲ್ಲ ಏನ್ ಮಾಡಿರ್ತಾರ, ಲೆಟರ್ ಅಲ್ಲಿ ಬರ್ದಿರ್ತಾರ. ಮತ್ತೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆನಲ್ಲಿ ಕ್ಲಿಯರ್ ಆಗಿ ಪೊಲೈಟ್ ಆಗಿ ಕಳ್ಸಿರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ. ಎ ಶಾಪ್ ಓನರ್ ರೈಟ್ಸ್ ಟು ಅ ಕಂಪನಿ ಟು ಆರ್ಡರ್ ಬುಕ್ಸ್ ಫಾರ್ ದ ಶಾಪ್. ಈಗ ಸ್ಟೇಷನರಿ ಅವನೇನು ಬುಕ್ಸ್ ತುಂಬಾ ಬಲ್ಕ್ ಆಗ್ಬೇಕಾಗುತ್ತೆ, ಅದಕ್ಕೆ ಏನ್ ಮಾಡ್ತಾನೆ, ಆರ್ಡರ್ ಮಾಡ್ತಾನೆ. ಅರ್ಥ ಆಯ್ತಲ್ಲ. ಆರ್ಡರ್ ಲೆಟರ್ ಅಂದ್ರೆ ಏನು, ಏನಾದ್ರು ಆರ್ಡರ್ ಮಾಡುವಾಗ ಲೆಟರ್ ಬರೋದನ್ನ ಆರ್ಡರ್ ಲೆಟರ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಸ್ಯಾಂಪಲ್ ಆರ್ಡರ್ ಲೆಟರ್ ಅಂದ್ರೆ ಯಾವ ತರ ಸ್ಯಾಂಪಲ್ ನ ನೀವು ತೋರಿಸ್ಬೇಕು. ಇವಾಗ ನಾನು ಒಂದು ಬುಕ್ ನ ಆರ್ಡರ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ ಸೆಂಡರ್ ಅಡ್ರೆಸ್, ಸೊ ನಂದೇ ಲಾವಣ್ಯ ಬುಕ್ ಸ್ಟೋರ್ ಬೆಂಗಳೂರು ಅಂತ ಹಾಕೋಣ. ಫಸ್ಟ್ ಏನೇನ್ ಇರುತ್ತೆ ಲೆಟರ್ ಅಲ್ಲಿ, ಸೆಂಡರ್ ಅಡ್ರೆಸ್, ಡೇಟು, ರಿಸೀವರ್ ಅಡ್ರೆಸ್, ಸಬ್ಜೆಕ್ಟು, ಡಿಯರ್ ಸರ್ ಅವ್ರ ಮೇಡಮ್, ಆಮೇಲೆ ಬಾಡಿ ಆಫ್ ದ ಲೆಟರ್ ಯುವರ್ ಫೇತ್ಫುಲಿ, ಸಿಗ್ನೇಚರ್. ಸೊ ಇದಿಷ್ಟು ಇರುತ್ತೆ ಅಲ್ವಾ. ಇವಾಗ ಸ್ಯಾಂಪಲ್ ಆಫ್ ಆರ್ಡರ್ ಲೆಟರ್ ನೀವು ಇದನ್ನ ಬರೀಬೇಕು, ಓಕೆನಾ. ಸೆಂಡರ್ ಅಡ್ರೆಸ್ ಅಂದ್ರೆ ನಾನ್ ಕಳಿಸ್ತಾ ಇದ್ದೀನಿ ಲಾವಣ್ಯ ಬುಕ್ ಸ್ಟೋರ್ ಅಂತ ಅನ್ಕೊಳ್ಳೋಣ, ಬೆಂಗಳೂರು ಕರ್ನಾಟಕ ಅಂತ ಹಾಕ್ತೀನಿ. ನೆಕ್ಸ್ಟ್ ಇವತ್ತಿನ ಡೇಟ್ ಹಾಕ್ತೀನಿ. ರಿಸೀವರ್ ಯಾರ್ಗೆ ನಾನು, ರಿಸೀವರ್ ಅಡ್ರೆಸ್ ಅಂದ್ರೆ ನನ್ಗೆ ಯಾರು ಕಳಿಸ್ಕೊಡ್ತಾನಲ್ಲ ಅವನು. ಸೇಲ್ಸ್ ಮ್ಯಾನೇಜರ್ ಯಾವ್ದೋ ಒಂದು ಕಲ್ಯಾಣಿ ಪಬ್ಲಿಕೇಶನ್, ಇವಾಗ ನಿಮ್ದೆಲ್ಲ ಕಲ್ಯಾಣಿ ಪಬ್ಲಿಕೇಶನ್ ಮತ್ತೆ ಹಿಮಾಲಯ ಪಬ್ಲಿಕೇಶನ್ಸ್ ಎಲ್ಲ ಇದೆಯಲ್ಲ, ವಿಷನ್ ಅಂತೆಲ್ಲಾನು. ಸೊ ಇವಾಗ ನಾನೇನ್ ಮಾಡ್ತೀನಿ, ಕಲ್ಯಾಣಿ ಪಬ್ಲಿಕೇಶನ್ಸ್ ಅವ್ರಿಗೆ ಅವ್ರ ಅಡ್ರೆಸ್ ಹಾಕ್ತಾ ಇದ್ದೀನಿ, ಓಕೆನಾ. ಸಬ್ಜೆಕ್ಟ್ ಏನಿದೆ, ಆರ್ಡರ್ ಫಾರ್ ಕಾಮರ್ಸ್ ಟೆಕ್ಸ್ಟ್ ಬುಕ್ ಅಂತ ಸಬ್ಜೆಕ್ಟ್ ಹಾಕ್ತೀನಿ. ನೆಕ್ಸ್ಟ್ ಡಿಯರ್ ಸರ್ ಆರ್ ಮೇಡಮ್ ಅಂತ ಪ್ರೀತಿಯಿಂದ ವಿ ವುಡ್ ಲೈಕ್ ಟು. ಇದೆಲ್ಲ ನಾವು ಆರ್ಡರ್ ಲೆಟರ್ ನ ಯಾವಾಗ ಹಾಕ್ತಿವಿ ಗೊತ್ತಾ, ನಮ್ ಕಾಲೇಜಲ್ಲಿ ಲೈಬ್ರರಿಲಿ ಬುಕ್ ತರಿಸ್ಬೇಕಲ್ವಾ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಬರ್ದ್ಬಿಟ್ಟು ನಾವು ಕಲ್ಯಾಣಿಗೋ ಇಲ್ಲಾಂದ್ರೆ ಹಿಮಾಲಯ ಪಬ್ಲಿಕೇಶನ್ಸ್ ಅವ್ರಿಗೆ ಇದನ್ನ ಕಳ್ಸೋದು, ಓಕೆನಾ. ಅರ್ಥ ಆಗ್ತಿದ್ಯಾ, ನಾವು ಬರ್ದಿದ್ದೆ ನಾನು ಒಂದ್ಸತಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ವಿ ವುಡ್ ಲೈಕ್ ಟು ಪ್ಲೇಸ್ ಅನ್ ಆರ್ಡರ್ ಫಾರ್ ದ ಫಾಲೋಯಿಂಗ್ ಬುಕ್ಸ್. ಅಕೌಂಟೆನ್ಸಿ 20 ಬುಕ್ಸ್ ಬೇಕು, ಬಿಸ್ನೆಸ್ ಸ್ಟಡೀಸ್ 15 ಬುಕ್ಸ್ ಬೇಕು, ಎಕನಾಮಿಕ್ಸ್ 10 ಬುಕ್ಸ್ ಬೇಕು ಅಂತ ಹಾಕ್ತೀನಿ. ಆಮೇಲೆ ಕೈಂಡ್ಲಿ ಡೆಲಿವರ್ ದ ಬುಕ್ ವಿತ್ ಇನ್ 1 ವೀಕ್, ಪ್ಲೀಸ್ ಸೆಂಡ್ ದ ಇನ್ವಾಯ್ಸ್ ಅಲಾಂಗ್ ವಿತ್ ದ ಗೂಡ್ಸ್. ಯುವರ್ ಫೇತ್ಫುಲಿ ಲಾವಣ್ಯ, ಓಕೆನಾ. ಅರ್ಥ ಆಗ್ತಿದ್ಯಾ. ಯುವರ್ ಫೇತ್ಫುಲಿ ಅಂತ ನನ್ನ ಹೆಸರು ಹಾಕಿದ್ರೆ ಮಕ್ಕಳ್ದು ಕಳಿಸ್ತಾರೆ, ಕಾಲೇಜ್ ಹೆಸರು ಹಾಕ್ಬೇಕು, ಓಕೆನಾ. ಅರ್ಥ ಆಗ್ತಿದೆ ಅಲ್ವಾ. ಸೊ ಇದೇನು ಸ್ಯಾಂಪಲ್ ಆರ್ಡರ್ ಲೆಟರ್. ಈಗ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಏನು ಈ ತರ ಸ್ಯಾಂಪಲ್ ಲೆಟರ್ ನ
ಬರ್ದಿ ನಮ್ ಪ್ರಿನ್ಸಿ ಹತ್ರ ಒಂದ್ ಸೀಲು ಸೈನ್ ಹಾಕ್ಸಿ ಆಮೇಲೆ ನಾವು ಕಳ್ಸೋದು. ಓಕೆನಾ? ಇವಾಗ ನೆಕ್ಸ್ಟ್ ಇವಾಗ ಆರ್ಡರ್ ಲೆಟರ್ ಅಂದ್ರೆ ಏನು ಅಂತ ನೋಡೋಣ. ಆರ್ಡರ್ ಲೆಟರ್. ಆರ್ಡರ್ ಅಂದ್ರೆ ಏನು? ಯಾವ್ದು ಏನೋ ಆರ್ಡರ್ ಮಾಡ್ತಿರೋದಲ್ವಾ? ಆರ್ಡರ್ ಅಂದ್ರೆ ಆರ್ಡರ್ ಅದಲ್ಲ. ಆರ್ಡರ್ ಅಂದ್ರೆ ಏನನ್ನೋ ಒಂದು ಆರ್ಡರ್ ಮಾಡಕ್ಕಿಂತ ಮುಂಚೆ ಒಂದು ಲೆಟರ್ ಬರೋದು. ಇವಾಗ ಎಲ್ಲ ಹೇಗಿದೆ, ಆರ್ಡರ್ ಮಾಡ್ಬೇಕಂದ್ರೆ ಆ್ಯಪ್ಗೆ ಹೋಗ್ತಾರೆ, ತಕ್ಷಣ ಪೇಮೆಂಟ್ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ತಾರೆ. ಬಟ್ ಮುಂಚೆ ಹೇಗಿತ್ತು ಅಂದ್ರೆ ಆರ್ಡರ್ ಲೆಟರ್ ಇಸ್ ಅ ಫಾರ್ಮಲ್ ಲೆಟರ್ ರಿಟರ್ನ್ ಬೈ ಎ ಪರ್ಸನ್ ಆಫ್ ಅ ಪರ್ಸನ್ ಟು ರಿಕ್ವೆಸ್ಟ್ ದ ಪರ್ಚೇಸ್ ಆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಪ್ರಾಡಕ್ಟ್. ಏನ್ ಮಾಡ್ತಾ ಇದ್ದು, ಇವಾಗ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಆರ್ಡರ್ ಮಾಡ್ಬೇಕಲ್ವಾ ನೀವು? ಇವಾಗ್ಲೂ ಅಷ್ಟೇ, ನೀವೇನಾದ್ರು ತುಂಬಾ ಬಲ್ಕ್ ಆಗಿ ಆರ್ಡರ್ ಮಾಡ್ಬೇಕಂದ್ರೆ ಫಸ್ಟ್ ಲೆಟರ್ ಹಾಕ್ಬೇಕು ಅವ್ರಿಗೆ. ಎಷ್ಟಿದೆ, ಕ್ವಾಂಟಿಟಿ ಎಷ್ಟಿದೆ, ಪ್ರೈಸ್ ಎಷ್ಟಿದೆ, ಯಾವಾಗ ಡೆಲಿವರ್ ಮಾಡ್ತೀರಾ, ಪ್ರಾಡಕ್ಟ್ ಏನು. ಇವಾಗ ಪ್ರಾಡಕ್ಟ್ ಸೇಮ್ ಆಯಿಲ್ ಪ್ರಾಡಕ್ಟ್ ನೋಡಿ, ತುಂಬಾ ಕಂಪ್ನೀಸ್ ಇದೆ. ಸೊ ಅದಕ್ಕೆನೆ ಯಾವ ಪ್ರಾಡಕ್ಟ್ ನೀವು ಕಳಿಸೋದು ಅಂತ ಎಲ್ಲಾನು ಏನ್ ಮಾಡ್ತೀರಾ ನೀವು, ಆರ್ಡರ್ ಲೆಟರ್ ನ ಬರೀಬೇಕು. ಅರ್ಥ ಆಯ್ತಲ್ಲ? ಇಟ್ ಈಸ್ ಯೂಸ್ಡ್ ಟು ಪ್ಲೇಸ್ ಅಂಡ್ ಆರ್ಡರ್ ಫಾರ್ ಐಟಮ್ಸ್. ಆರ್ಡರ್ ಲೆಟರ್ ನ ನಾವ್ ಯಾಕೆ ಬರೀತೀವಿ? ಏನಾದ್ರು ಐಟಮ್ಸ್ ನ ಆರ್ಡರ್ ಮಾಡ್ಬೇಕಂದ್ರೆ ಆರ್ಡರ್ ಲೆಟರ್ ನ ಬರೀತೀವಿ. ನೆಕ್ಸ್ಟ್ ದ ಲೆಟರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್ ಅಂಡ್ ಡೆಲಿವರಿ ಡೀಟೇಲ್ಸ್. ಏನು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಪ್ರೈಸ್ ಬೇಕು, ಎಷ್ಟು ಪ್ರೈಸ್ ಇಂದು ಬೇಕು, ಮತ್ತೆ ಯಾವಾಗ ಡೆಲಿವರ್ ಮಾಡ್ತಾರೆ ಅನ್ನೋದೆಲ್ಲ ಏನ್ ಮಾಡಿರ್ತಾರ, ಲೆಟರ್ ಅಲ್ಲಿ ಬರ್ದಿರ್ತಾರ. ಮತ್ತೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆನಲ್ಲಿ ಕ್ಲಿಯರ್ ಆಗಿ ಪೊಲೈಟ್ ಆಗಿ ಕಳ್ಸಿರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಎ ಶಾಪ್ ಓನರ್ ರೈಟ್ಸ್ ಟು ಅ ಕಂಪನಿ ಟು ಆರ್ಡರ್ ಬುಕ್ಸ್ ಫಾರ್ ದ ಶಾಪ್. ಈಗ ಸ್ಟೇಷನರಿ ಅವನೇನು ಬುಕ್ಸ್ ತುಂಬಾ ಬಲ್ಕ್ ಆಗ್ಬೇಕಾಗುತ್ತೆ, ಅದಕ್ಕೆ ಏನ್ ಮಾಡ್ತಾನೆ, ಆರ್ಡರ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಆರ್ಡರ್ ಲೆಟರ್ ಅಂದ್ರೆ ಏನು? ಏನಾದ್ರು ಆರ್ಡರ್ ಮಾಡುವಾಗ ಲೆಟರ್ ಬರೋದನ್ನ ಆರ್ಡರ್ ಲೆಟರ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಸ್ಯಾಂಪಲ್ ಆರ್ಡರ್ ಲೆಟರ್ ಅಂದ್ರೆ ಯಾವ ತರ ಸ್ಯಾಂಪಲ್ ನ ನೀವು ತೋರಿಸ್ಬೇಕು. ಇವಾಗ ನಾನು ಒಂದು ಬುಕ್ ನ ಆರ್ಡರ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ ಸೆಂಡರ್ ಅಡ್ರೆಸ್, ಸೊ ನಂದೇ ಲಾವಣ್ಯ ಬುಕ್ ಸ್ಟೋರ್ ಬೆಂಗಳೂರು ಅಂತ ಹಾಕೋಣ. ಫಸ್ಟ್ ಏನೇನ್ ಇರುತ್ತೆ ಲೆಟರ್ ಅಲ್ಲಿ? ಸೆಂಡರ್ ಅಡ್ರೆಸ್, ಡೇಟು, ರಿಸೀವರ್ ಅಡ್ರೆಸ್, ಸಬ್ಜೆಕ್ಟು, ಡಿಯರ್ ಸರ್ ಅವ್ರ ಮೇಡಮ್, ಆಮೇಲೆ ಬಾಡಿ ಆಫ್ ದ ಲೆಟರ್, ಯುವರ್ ಫೇತ್ಫುಲಿ, ಸಿಗ್ನೇಚರ್. ಸೊ ಇದಿಷ್ಟು ಇರುತ್ತೆ ಅಲ್ವಾ? ಇವಾಗ ಸ್ಯಾಂಪಲ್ ಆಫ್ ಆರ್ಡರ್ ಲೆಟರ್ ನೀವು ಇದನ್ನ ಬರೀಬೇಕು. ಓಕೆನಾ? ಸೆಂಡರ್ ಅಡ್ರೆಸ್ ಅಂದ್ರೆ ನಾನ್ ಕಳಿಸ್ತಾ ಇದ್ದೀನಿ ಲಾವಣ್ಯ ಬುಕ್ ಸ್ಟೋರ್ ಅಂತ ಅನ್ಕೊಳ್ಳೋಣ, ಬೆಂಗಳೂರು ಕರ್ನಾಟಕ ಅಂತ ಹಾಕ್ತೀನಿ. ನೆಕ್ಸ್ಟ್ ಇವತ್ತಿನ ಡೇಟ್ ಹಾಕ್ತೀನಿ. ರಿಸೀವರ್ ಯಾರ್ಗೆ ನಾನು ರಿಸೀವರ್ ಅಡ್ರೆಸ್ ಅಂದ್ರೆ ನನ್ಗೆ ಯಾರು ಕಳಿಸ್ಕೊಡ್ತಾನಲ್ಲ ಅವನು. ಸೇಲ್ಸ್ ಮ್ಯಾನೇಜರ್ ಯಾವ್ದೋ ಒಂದು ಕಲ್ಯಾಣಿ ಪಬ್ಲಿಕೇಶನ್, ಇವಾಗ ನಿಮ್ದೆಲ್ಲ ಕಲ್ಯಾಣಿ ಪಬ್ಲಿಕೇಶನ್ ಮತ್ತೆ ಹಿಮಾಲಯ ಪಬ್ಲಿಕೇಶನ್ಸ್ ಎಲ್ಲ ಇದೆಯಲ್ಲ, ವಿಷನ್ ಅಂತೆಲ್ಲಾನು. ಸೊ ಇವಾಗ ನಾನೇನ್ ಮಾಡ್ತೀನಿ, ಕಲ್ಯಾಣಿ ಪಬ್ಲಿಕೇಶನ್ಸ್ ಅವ್ರಿಗೆ ಅವ್ರ ಅಡ್ರೆಸ್ ಹಾಕ್ತಾ ಇದ್ದೀನಿ. ಓಕೆನಾ? ಸಬ್ಜೆಕ್ಟ್ ಏನಿದೆ, ಆರ್ಡರ್ ಫಾರ್ ಕಾಮರ್ಸ್ ಟೆಕ್ಸ್ಟ್ ಬುಕ್ ಅಂತ ಸಬ್ಜೆಕ್ಟ್ ಹಾಕ್ತೀನಿ. ನೆಕ್ಸ್ಟ್ ಡಿಯರ್ ಸರ್ ಆರ್ ಮೇಡಮ್ ಅಂತ ಪ್ರೀತಿಯಿಂದ ವಿ ವುಡ್ ಲೈಕ್ ಟು. ಇದೆಲ್ಲ ನಾವು ಆರ್ಡರ್ ಲೆಟರ್ ನ ಯಾವಾಗ ಹಾಕ್ತಿವಿ ಗೊತ್ತಾ? ನಮ್ಮ ಕಾಲೇಜಲ್ಲಿ ಲೈಬ್ರರಿಲಿ ಬುಕ್ ತರಿಸ್ಬೇಕಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ಬರ್ದ್ಬಿಟ್ಟು ನಾವು ಕಲ್ಯಾಣಿಗೋ ಇಲ್ಲಾಂದ್ರೆ ಹಿಮಾಲಯ ಪಬ್ಲಿಕೇಶನ್ಸ್ ಅವ್ರಿಗೆ ಇದನ್ನ ಕಳ್ಸೋದು. ಓಕೆನಾ? ಅರ್ಥ ಆಗ್ತಿದ್ಯಾ? ನಾವು ಬರ್ದಿದ್ದೆ ನಾನು ಒಂದ್ಸತಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ವಿ ವುಡ್ ಲೈಕ್ ಟು ಪ್ಲೇಸ್ ಅನ್ ಆರ್ಡರ್ ಫಾರ್ ದ ಫಾಲೋಯಿಂಗ್ ಬುಕ್ಸ್. ಅಕೌಂಟೆನ್ಸಿ 20 ಬುಕ್ಸ್ ಬೇಕು, ಬಿಸ್ನೆಸ್ ಸ್ಟಡೀಸ್ 15 ಬುಕ್ಸ್ ಬೇಕು, ಎಕನಾಮಿಕ್ಸ್ 10 ಬುಕ್ಸ್ ಬೇಕು ಅಂತ ಹಾಕ್ತೀನಿ. ಆಮೇಲೆ ಕೈಂಡ್ಲಿ ಡೆಲಿವರ್ ದ ಬುಕ್ ವಿತ್ ಇನ್ 1 ವೀಕ್. ಪ್ಲೀಸ್ ಸೆಂಡ್ ದ ಇನ್ವಾಯ್ಸ್ ಅಲಾಂಗ್ ವಿತ್ ದ ಗೂಡ್ಸ್. ಯುವರ್ ಫೇತ್ಫುಲಿ ಲಾವಣ್ಯ. ಓಕೆನಾ? ಅರ್ಥ ಆಗ್ತಿದ್ಯಾ? ಯುವರ್ ಫೇತ್ಫುಲಿ ಅಂತ ನನ್ನ ಹೆಸರು ಹಾಕಿದ್ರೆ ಮಕ್ಕಳ್ದು ಕಳಿಸ್ತಾರೆ, ಕಾಲೇಜ್ ಅವ್ರ ಹೆಸರು ಹಾಕ್ಬೇಕು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇದೇನು ಸ್ಯಾಂಪಲ್ ಆರ್ಡರ್ ಲೆಟರ್. ಈಗ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಏನು ಈ ತರ ಸ್ಯಾಂಪಲ್ ಲೆಟರ್ ನ ಬರ್ದಿ ನಮ್ ಪ್ರಿನ್ಸಿ ಹತ್ರ ಒಂದ್ ಸೀಲು ಸೈನ್ ಹಾಕ್ಸಿ ಆಮೇಲೆ ನಾವು ಕಳ್ಸೋದು. ಓಕೆನಾ? ಇವಾಗ ನೆಕ್ಸ್ಟ್ ಲೆಟರ್ ಆಫ್ ಕಂಪ್ಲೇಂಟ್. ಕಂಪ್ಲೇಂಟ್ ಅಂದ್ರೆ ಏನು? ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಕೊಡೋದು. ಓಕೆನಾ? ಕಂಪ್ಲೇಂಟ್ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಪ್ರಾಡಕ್ಟ್ ರಿಲೇಟೆಡ್ ಆ ತರ ಕಂಪ್ಲೇಂಟ್ಸ್. ಓಕೆನಾ? ಈಗ ಒಂದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕು, ಅದಕ್ಕೂ ಲೆಟರ್ ಬರಬೇಕಲ್ವಾ? ಸೊ ಯಾವ ತರ ಕಂಪ್ಲೇಂಟು? ಇವಾಗ ಆ ಕಂಪ್ಲೇಂಟ್ ನಾವು ಫಾರ್ಮಲ್ ವೇನಲ್ಲೇ ಬರೀಬೇಕು, ತುಂಬಾ ರೂಡ್ ಆಗಿರ್ಬಾರ್ದು. ಓಕೆನಾ? ಪೊಲೈಟ್ ಆಗಿರ್ಬೇಕು, ಟೋನ್ ಎಲ್ಲಾನು ಒಂಥರ ಕ್ಲೀನ್ ಆಗಿರ್ಬೇಕು ನಾವು ಬರೋದು. ಏನೇನೋ ಬಾಯ್ ಬಂದಂಗೆಲ್ಲ ಲೆಟರ್ ಅಲ್ಲಿ ಬರೋ ಹಾಗಿಲ್ಲ. ಎ ಲೆಟರ್ ಆಫ್ ಕಂಪ್ಲೇಂಟ್ ಇಸ್ ಅ ಫಾರ್ಮಲ್ ಲೆಟರ್ ರಿಟರ್ನ್ ಟು ರಿಪೋರ್ಟ್ ಎ ಪ್ರಾಬ್ಲಮ್ ಆರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಅಂದ್ರ ಏನೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀವಿ, ಸೊ ಅದನ್ನ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದಾಗ ನಾವು ಆ ಪ್ರಾಬ್ಲಮ್ ನ ರಿಪೋರ್ಟ್ ಮಾಡೋದು ಲೆಟರ್ ಅಲ್ಲಿ. ಓಕೆನಾ? ಏನೋ ಸೊ ಲೆಟರ್ ಅಲ್ಲಿ ಏನೇನ್ ಮೆನ್ಷನ್ ಆಗಿರ್ಬೇಕಂದ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಬರ್ದಿರ್ಬೇಕು, ಮತ್ತೆ ಅದಕ್ಕೆ ಸೊಲ್ಯೂಷನ್ ಕೊಡಿ, ಇಲ್ಲಾಂದ್ರೆ ಏನಾದ್ರು ರಿಪ್ಲೇಸ್ಮೆಂಟ್ ಮಾಡಿ. ಈಗ ನಾನು ಒಂದು ಫೋನ್ ತಗೊಂಡಿರ್ತೀನಿ ಅನ್ಕೊಳ್ಳಿ, ಅದು ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ, ಅಪ್ಪ ತಂದೆ ನಂಗೆ ಬೇರೆ ಫೋನ್ ಕೊಡು, ಇಲ್ಲ ದುಡ್ಡು ವಾಪಸ್ ಕೊಡು ಅಂತೀನಲ್ವಾ? ಆಮೇಲೆ ನಾವು ಲೆಟರ್ ನ ಬರುವಾಗ ಅದು ಪ್ರಾಪರ್ ಆಗಿರ್ಬೇಕು, ಅಂದ್ರೆ ಕಾಮ್ ಆಗಿ ಬರಬೇಕು. ಅದ್ ಬಿಟ್ಬಿಟ್ಟು ಫುಲ್ ಡ್ಯಾಶ್ ಆಗಿಲ್ಲ ನೀವು ಹಾಕೋ ಹಾಗಿಲ್ಲ. ಅರ್ಥ ಆಗ್ತಿದೆ ಅಲ್ವಾ?
ಎ ಕಸ್ಟಮರ್ ರೈಟ್ಸ್ ಟು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫೋನ್ ತಗೊಂಡಿದ್ದೀನಿ ಅನ್ಕೊಳ್ಳಿ, ಆ ಫೋನ್ ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಏನ್ ಮಾಡ್ಬೇಕು, ಕಂಪ್ಲೇಂಟ್ ಲೆಟರ್ ನ ಬರೀಬೇಕು. ಹೇಗ್ ಬರೀತೀನಿ, ಲಾವಣ್ಯ ಬೆಂಗಳೂರು ಕರ್ನಾಟಕ ಅಂತ ಹಾಕ್ತೀನಿ, ಇವತ್ತಿನ ಡೇಟ್ ಹಾಕ್ತೀನಿ, ರಿಸೀವರ್ ಲೆಟರ್. ನಾನು ಇವಾಗ ಅದನ್ನ ಬಂದ್ಬಿಟ್ಟು ಅಮೆಝಾನ್ ಇಂದ ನಾನು ಆರ್ಡರ್ ಮಾಡಿದ್ದೆ, ಸೊ ಅದಕ್ಕೆ ರಿಸೀವರ್ ಲೆಟರ್ ಬಂದು ಅಮೆಝಾನ್ ಮ್ಯಾನೇಜರ್ಗೆ ಬರೀತೀನಿ. ಸಬ್ಜೆಕ್ಟ್ ಏನಾಗಿರುತ್ತೆ, ಕಂಪ್ಲೇಂಟ್ ಅಬೌಟ್ ಡಿಫೆಕ್ಟಿವ್ ಮೊಬೈಲ್ ಫೋನ್, ಡಿಯರ್ ಸರ್ ಆರ್ ಮೇಡಮ್ ಅಂತ ಬರ್ದಿ. ಈಗ ಬಾಡಿ ಆಫ್ ಲೆಟರ್ ಏನಂತ ಬರೀತೀವಿ, ನಾನು ಫೋನನ್ನ ಪರ್ಚೇಸ್ ಮಾಡಿದ್ದೆ ನಿಮ್ಮ ಅಂಗಡಿಯಿಂದ 20ನೇ ತಾರೀಕು, ಬಟ್ ಅನ್ಫಾರ್ಚುನೇಟ್ಲಿ ಫೋನು ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ, ಚಾರ್ಜ್ ಏನ್ ನಿಲ್ತಾ ಇಲ್ಲ, ಡ್ರೈನ್ ಆಗ್ಬಿಡ್ತಾ ಇದೆ. ಸೊ ದಯವಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಫೋನನ್ನ ಚೇಂಜ್ ಮಾಡಿ, ಇಲ್ಲ ಅಮೌಂಟನ್ನ ರೀಫಂಡ್ ಮಾಡಿ. ಯುವರ್ ಫೇತ್ಫುಲ್ಲಿ ಲಾವಣ್ಯ. ಅರ್ಥ ಆಯ್ತಾ? ಕಂಪ್ಲೇಂಟ್ ಇಂದ ಈ ತರ ನಾಜೂಕಾಗಿ ಬರೀಬೇಕು. ಅರ್ಥ ಆಗ್ತಿದೆಲ್ಲ? ಕಂಪ್ಲೇಂಟ್, ಲೆಟರ್ ಆಫ್ ಕಂಪ್ಲೇಂಟ್ ಅಂತ, ಏನೋ ಒಂದು ಪ್ರಾಬ್ಲಮ್ ಆಗಿದೆ ನಿಮ್ಗೆ, ಏನೋ ಪರ್ಚೇಸ್ ಮಾಡಿದ್ರೆ ಅದು ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದಾಗ ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಏನ್ ಮಾಡ್ತಾರೆ, ಒಂದು ನಿಮ್ ದುಡ್ಡನ್ನ ವಾಪಸ್ ಕಳಿಸ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಬೇರೆ ಪ್ರಾಡಕ್ಟ್ ನ ಇವಾಗ ಕಂಪ್ಲೇಂಟ್ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಅದೇ ಕಂಪ್ಲೇಂಟ್ ಯಾರೋ ಒಬ್ಬ ಕಸ್ಟಮರ್ ನಮ್ ಮೇಲೆ ಕಂಪ್ಲೇಂಟ್ ಮಾಡಿದಾಗ ನಾವ್ ಹೇಗೆ ರಿಪ್ಲೈ ಮಾಡ್ಬೇಕು ಅಂತ ಅಂದ್ರೆ, ರಿಪ್ಲೈ ಟು ಕಂಪ್ಲೇಂಟ್ ಲೆಟರ್. ರಿಪ್ಲೈ ಟು ಕಂಪ್ಲೇಂಟ್ ಲೆಟರ್ ಇಸ್ ಎ ಫಾರ್ಮಲ್ ಲೆಟರ್ ರಿಟರ್ನ್ ಬೈ ಎ ಕಂಪನಿ ಟು ರೆಸ್ಪಾಂಡ್ ಟು ಕಸ್ಟಮರ್ಸ್ ಕಂಪ್ಲೇಂಟ್. ಯಾರೋ ಕಸ್ಟಮರ್ ನನ್ಗೊಂದು ಲೆಟರ್ ಬರ್ದಿದ್ದಾರೆ ಏನೋ ಸ್ಯಾಟಿಸ್ಫೈ ಆಗಿಲ್ಲ ಅಂತ, ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಲೆಟರ್ ಮೂಲಕನ. ಇವಾಗ ಒಬ್ಬ ಮೆಸೇಜ್ ಕಳ್ಸಿದ್ರೆ ನೀವು ರಿಪ್ಲೈ ಮಾಡ್ತೀರ ಅಲ್ವಾ? ಸೊ ಅದೇ ತರ ಅವನು ಏನ್ ಮಾಡ್ತಾರೆ, ಕಂಪ್ಲೇಂಟ್ಗೆ ರಿಪ್ಲೈ ಮಾಡ್ತಾರೆ. ಇವಾಗ ಏನಂತ ಇರುತ್ತೆ ಕಂಪ್ಲೇಂಟ್, ನಾನಂದೆ ಕಸ್ಟಮರ್ ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಮಾಡೋದು ಏನಂತ ಮಾಡ್ಬೋದು, ಸಾರಿ, ಏನೋ ಸಾರಿ ಕೇಳ್ತಾರೆ, ಫಸ್ಟ್ ಅಪಾಲಜಿ ಕೇಳ್ತಾರೆ, ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ, ಸೊ ಅದಕ್ಕೇನೆ ಸೊಲ್ಯೂಷನ್ ಖಂಡಿತವಾಗ್ಲೂ ನಮ್ಮ ಹತ್ರ ಇದೆ. ಒಂದು ನಾವು ರಿಪ್ಲೇಸ್ಮೆಂಟ್ ಮಾಡೋಣ, ಇಲ್ಲ ರಿಪೇರಿ ಮಾಡ್ಕೊಡ್ತೀನಿ, ಇಲ್ಲ ನಿಮ್ಮ ಅಮೌಂಟ್ ರಿಫಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಗ್ತಿದ್ಯಾ? ಇವಾಗ ಕಸ್ಟಮರ್ ಏನಾದ್ರು ಒಂದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ, ಕಂಪನಿ ಏನ್ ಮಾಡುತ್ತೆ, ಅಪಾಲಜಿ ಕೇಳುತ್ತೆ, ಮತ್ತೆ ರಿಪ್ಲೇಸ್ಮೆಂಟ್ ಇಲ್ಲ ರಿಫಂಡ್ಗೆ ಮಾಡ್ಕೊಡುತ್ತೆ. ಆಯ್ತಾ? ಇವಾಗ ಸ್ಯಾಂಪಲ್, ನೀವು ಪ್ರತಿಯೊಂದು ಲೆಟರ್ಗೂ ಸ್ಯಾಂಪಲ್ಸ್ ನ ಬರೀಬೇಕು. ಫಸ್ಟ್ ಏನು, ಸೆಂಡರ್ ಅಡ್ರೆಸ್. ಈಗ ಸೆಂಡ್ ಮಾಡ್ತಿರೋದು ಯಾರು, ಅಮೆಝಾನ್ ಅವರು. ನಾನು ಆಗ್ಲೇ ಏನಂದಿದ್ದೆ, ಫೋನ್ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೀನಿ, ಸೊ ನಾನು ಅವಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಈಗ ಅಮೆಝಾನ್ ಅವರು ನನಗೆ ರಿಪ್ಲೈ ಮಾಡ್ತಿದ್ದಾರೆ. ಸೊ ಸೆಂಡರ್ ಅಡ್ರೆಸ್ ಏನಾಗುತ್ತೆ, ಅಮೆಝಾನ್ ಇವತ್ತಿನ ಡೇಟ್ ಹಾಕಿರ್ತಾರೆ, ರಿಸೀವರ್ ಅಡ್ರೆಸ್ ನಂದಾಗಿರುತ್ತೆ. ಸೊ ಸಬ್ಜೆಕ್ಟ್ ಏನಾಗಿರುತ್ತೆ, ರಿಪ್ಲೈ ಟು ಕಂಪ್ಲೇಂಟ್ ಅಬೌಟ್ ಡಿಫೆಕ್ಟಿವ್ ಮೊಬೈಲ್ ಫೋನ್, ಡಿಯರ್ ಮೇಡಮ್. ನನ್ ಮೇಡಮ್, ಸೊ ಡಿಯರ್ ಮೇಡಮ್ ಅಂತ ಅನ್ಕೊಳ್ಳಿ. ಸೊ ಏನಂತ ಹಾಕಿರ್ತಾರೆ, ನಾವು ನಿಮ್ಮ ಕಂಪ್ಲೇಂಟ್ ನ ರಿಸೀವ್ ಮಾಡಿದೀವಿ, ಬೈ ಮಿಸ್ ಆಗಿ ಯಾವ್ದೋ ಒಂದು ಫೋನ್ ನಿಮ್ಮ ಹತ್ರ ಬಂದ್ಬಿಟ್ಟಿದೆ, ಸೊ ನಾವು ಅಪಾಲಜಿ ಕೇಳ್ತೀವಿ, ಸೊ ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಅದೇನ್ ಡಿಫೆಕ್ಟ್ ಆಗಿದೆಯೋ ನಮ್ ಕಡೆಯಿಂದ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇನ್ ಕೇಸ್ ನೀವು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ನ ರಿಟರ್ನ್ ಮಾಡ್ತೀವಿ ಅಂತ ಏನ್ ಮಾಡ್ತಾರೆ, ಬಾಡಿ ಆಫ್ ಲೆಟರ್ ನ ಬರ್ದಿ, ಆಮೇಲೆ ಯುವರ್ ಫೇತ್ಫುಲ್ಲಿ ಅಮೆಝಾನ್ ಅವರು ಅಂತ ಕೊಡ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಕಂಪ್ಲೇಂಟ್ ಲೆಟರ್ ಅಂತ ಏನು, ರಿಪ್ಲೈ ಟು ಕಂಪ್ಲೇಂಟ್ ಲೆಟರ್ ಅಂತ ಏನು ಅಂತ. ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಲೆಟರ್. ಏನ್ ಪ್ರಮೋಷನ್ ಅಂದ್ರೆ ಏನು, ನಿಮ್ಗೆ ಕಂಪ್ನಿಲಿ ಪ್ರಮೋಷನ್ ಕೊಡ್ತಾರಲ್ಲ, ಆ ಪ್ರಮೋಷನ್ ಅಲ್ಲ, ಒಂದು ಪ್ರಾಡಕ್ಟ್ ನ ಪ್ರಮೋಷನ್ ಮಾಡುವಾಗ ಬರೋ ಅಂತ ಲೆಟರ್. ಅರ್ಥ ಆಗ್ತಿದೆ ಅಲ್ವಾ? ಎ ಪ್ರಮೋಷನಲ್ ಲೆಟರ್ ಇಸ್ ಎ ಲೆಟರ್ ರಿಟರ್ನ್ ಟು ಪ್ರಮೋಟ್ ಆರ್ ಅಡ್ವರ್ಟೈಸ್ ಎ ಪ್ರಾಡಕ್ಟ್, ಸರ್ವಿಸ್ ಆರ್ ಇವೆಂಟ್. ಏನಾದ್ರೂ ಒಂದ್ ಇರುತ್ತಲ್ವಾ, ಅದ್ ಪ್ರಾಡಕ್ಟ್ ನ, ಹೊಸ ಪ್ರಾಡಕ್ಟ್ ನ ಏನ್ ಮಾಡೋದು, ಅಡ್ವರ್ಟೈಸ್ ಮಾಡೋದು. ಅರ್ಥ ಆಗ್ತಿದ್ಯಾ? ಸೊ ಈ ತರ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ, ಕಸ್ಟಮರ್ಸ್ಗೆ ಮಾರ್ಕೆಟ್ಗೆ ಹೊಸ ಪ್ರಾಡಕ್ಟ್ ಬಂದಿದೆ, ಹಾಗೆ ಆಫರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಸ್ಟಮರ್ಸ್ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ, ಆ ಪ್ರಾಡಕ್ಟ್ ಏನಾದ್ರು ಇಷ್ಟ ಆದ್ರೆ ಅಟ್ರಾಕ್ಟ್ ಆಗ್ತಾರೆ. ಸೊ ಆಮೇಲೆ ಸೇಲ್ಸ್ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೊಸ ಫೋನ್ ಲಾಂಚ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಏನ್ ಮಾಡ್ತಾರೆ, ಹೊಸ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಮಾಡಿರೋದು ಅಂತ ಒಂದು ಲೆಟರ್ ನ ಬರೀತಾರೆ, ಪ್ರಮೋಷನಲ್ ಲೆಟರ್. ಸೊ ಆ ಪ್ರಮೋಷನಲ್ ಲೆಟರ್ ಅಲ್ಲಿ ಡಿಸ್ಕೌಂಟ್ ಅದನ್ನೆಲ್ಲ ಹಾಕಿರೋದು ನೋಡಿ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ. ಪ್ರಮೋಷನಲ್ ಲೆಟರ್ ಅಂದ್ರೆ ಏನು, ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡೋದು ಲೆಟರ್ ಮುಖಾಂತರ. ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಸೇಲ್ಸ್ ಲೆಟರ್. ಸೇಲ್ಸ್ ಲೆಟರ್ ಅಂದ್ರೆ ಏನು, ಎ ಸೇಲ್ಸ್ ಲೆಟರ್ ಇಸ್ ಎ ಲೆಟರ್ ರಿಟರ್ನ್ ಟು ಕನ್ವಿನ್ಸ್ ಕಸ್ಟಮರ್ ಟು ಬೈ ಎ ಪ್ರಾಡಕ್ಟ್ ಆರ್ ಸರ್ವಿಸಸ್. ಸೊ ಏನು ಕನ್ವಿನ್ಸ್ ಮಾಡತ್ತ ಅಂದ್ರೆ, ನಮ್ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಿಮ್ಗೆ ಯಾವ ತರ ಬೆನಿಫಿಟ್ ಸಿಗುತ್ತೆ, ಮತ್ತೆ ನಮ್ ಪ್ರಾಡಕ್ಟ್ ಅಲ್ಲಿ ಎಂತೆಂತ ಫೀಚರ್ಸ್ ಇದೆ ಅಂತ ಇರ್ಬೋದು, ಮತ್ತೆ ಕಸ್ಟಮರ್ಸ್ ಅವ್ರ ಪ್ರಾಡಕ್ಟ್ ನ ಪರ್ಚೇಸ್ ಮಾಡತ್ತ ಎಂಕರೇಜ್ ಮಾಡೋದಿರ್ಬೋದು. ಸೊ ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇವಾಗ ನಾನು ಲ್ಯಾಪ್ಟಾಪ್ ತಗೋಬೇಕು, ಯಾಕೆ ತಗೋಬೇಕು, ಸೊ ನಮ್ ಲ್ಯಾಪ್ಟಾಪ್ ಯಾಕೆ ತಗೋಬೇಕು ಅಂದ್ರೆ ಬೆಟರ್ ಫೀಚರ್ಸ್ ಇರುತ್ತೆ, ಸೊ ಅದಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಸೊ ಸೇಲ್ಸ್ ಲೆಟರ್ ಅಂದ್ರೆ ಏನು, ಕಸ್ಟಮರ್ಗೆ ಕನ್ವಿನ್ಸ್ ಮಾಡಿ ನಮ್ ಪ್ರಾಡಕ್ಟ್ ಅನ್ನ ತಗೊಳತಾರೆ. ಇವಾಗ ಲಲ್ಲೋ
ಇವಾಗ ಏನ್ ಮಾಡ್ತಾರೆ ಹೇಳಿ, ರಿಕವರಿ ಲೆಟರ್. ಏನ್ ರಿಕವರಿ ಲೆಟರ್ ಅಂದ್ರೆ ಯಾವಾಗ ರಿಕವರ್ ಮಾಡ್ಕೋತೀವಿ ನಾವು, ಏನಾದ್ರೂ ಒಬ್ಬರಿಗೆ ಕೊಟ್ಟಾಗ ಅವರು ಅದನ್ನ ಕಟ್ಟದೇ ಇದ್ದಾಗ ನಾವು ಏನ್ ಮಾಡ್ಬೇಕು, ನಾವೇ ಕಟ್ಟಿಸ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ಲೆಟರ್ನ ಹಾಕ್ತಾರೆ. ರಿಕವರಿ ಲೆಟರ್ ಇಸ್ ಎ ಲೆಟರ್ ರಿಟರ್ನ್ ಟು ರಿಮೇನ್ ಎ ಕಸ್ಟಮರ್ ಟು ಪೇ ಪೆಂಡಿಂಗ್ ಆರ್ ಓವರ್ ಡ್ಯೂ ಮನಿ. ಅರ್ಥ ಆಗ್ತಿದೆ ಅಲ್ವಾ? ಯಾವ್ದೋ ಒಬ್ಬ ಕಸ್ಟಮರ್ ನಮ್ ಕಡೆಯಿಂದ ಒಂದ್ ಪ್ರಾಡಕ್ಟ್ ತಗೊಂಡಿದ್ದಾನೆ, ಅವನು 10ನೇ ತಾರೀಕು ಪೇ ಮಾಡ್ಬೇಕಾಗಿತ್ತು, ಇನ್ನ 30ನೇ ತಾರೀಕು ಅದು ಪೇ ಮಾಡಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ನಾವ್ ಒಂದ್ ಲೆಟರ್ನ ಹಾಕ್ತಿವಿ. ಏನಂತ ಹಾಕ್ತಿವಿ, ದಯವಿಟ್ಟು ನೀನ್ ದುಡ್ಡು ಕಟ್ಟಿಲ್ಲ, ಫಸ್ಟ್ ಕಟ್ಬಿಡಪ್ಪ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಮತ್ತೆ ನೀವ್ ಯಾವಾಗ ಪೇ ಮಾಡ್ಬೇಕಾಗಿತ್ತು, ಇವಾಗ ಓವರ್ ಡ್ಯೂ ಆಗಿದೆ ಅಮೌಂಟ್, ಸೊ ನೀನ್ ಇನ್ನ ಲೇಟ್ ಮಾಡಿದ್ರೆ ನಾನು ಪೆನಾಲ್ಟಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಹಾಕೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಇದಿಷ್ಟು ಲೆಟರ್ಗಳಿತ್ತು. ಆಮೇಲೆ ಏನ್ ಇಂಟ್ರೊಡ್ಯೂಸ್ ಆಯ್ತು, ಇಮೇಲ್ ಅನ್ನೋದು ಇಂಟ್ರೊಡ್ಯೂಸ್ ಆಯ್ತು. ಅರ್ಥ ಆಯ್ತಾ? ಇಮೇಲ್ ಅಲ್ಲಿ ಮುಂಚೆ ಎಲ್ಲ ಏನಂದ್ರೆ ಬರೀ ಲೆಟರ್ನ ಬರೀತಿದ್ವಿ. ಆಮೇಲೆ ಇಮೇಲ್ ಇಂಟ್ರೊಡ್ಯೂಸ್ ಆದಾಗಿಂದ ಏನಾಯ್ತು, ನಾವು ಫೈಲ್ ನ ಅಟ್ಯಾಚ್ ಮಾಡ್ಬೋದು, ಇಮೇಜ್ ನ ಕಳಿಸ್ಬೋದು, ಎಲ್ಲದನ್ನು ಈಸಿಯಾಗಿ ಮಾಡ್ಬಿಡ್ಬೋದು. ಇವಾಗ ಲೆಟರ್ ಅಂದ್ರೆ ನಮಗ್ ತುಂಬಾ ದಿನ ಟೈಮ್ ತಗೊಳ್ಳೋದಲ್ವಾ, ಅದ ಇಮೇಲ್ ಏನಾಗುತ್ತೆ, ವಿತಿನ್ ಅ ಸೆಕೆಂಡ್ ಏನಾಗುತ್ತೆ, ಸೆಂಡ್ ಆಗ್ಬಿಡುತ್ತೆ. ಸೊ ಇವಾಗ ನಾವು ಇಂಟ್ರಡಕ್ಷನ್ ಟು ಇಮೇಲ್. ಇವಾಗ ಇಂಟ್ರಡಕ್ಷನ್ ಟು ಇಮೇಲ್ ಏನು? ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಇಸ್ ಅ ಡಿಜಿಟಲ್ ಮೆಥಡ್ ಆಫ್ ಸೆಂಡಿಂಗ್ ಮೆಸೇಜ್ ಟು ದ ಇಂಟರ್ನೆಟ್. ಏನ್ ಮಾಡ್ತೀವಿ ನಾವು, ಸೇಮ್ ಮೆಸೇಜ್ ನ ಇಂಟರ್ನೆಟ್ ಮೂಲಕ ಕಳ್ಸೋದನ್ನ ಏನಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳ್ತೀವಿ. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಪರ್ಸನಲ್ಗೂ ಯೂಸ್ ಮಾಡ್ತೀವಿ, ಮತ್ತೆ ಪ್ರೊಫೆಷನಲ್ ಕಮ್ಯುನಿಕೇಶನ್ಗೂ ಯೂಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಮೆಸೇಜ್ ಕಳಿಸುವಾಗ ನಾವು ಟೆಕ್ಸ್ಟ್ ಮಾಡ್ಬೋದು, ಡಾಕ್ಯುಮೆಂಟ್ ಸೆಂಡ್ ಮಾಡ್ಬೋದು, ಇಮೇಜ್ ಸೆಂಡ್ ಮಾಡ್ಬೋದು, ಫೈಲ್ ನ ಸೆಂಡ್ ಮಾಡ್ಬೋದು. ಮತ್ತೆ ಹೇಗ್ ಸೆಂಡ್ ಆಗುತ್ತೆ, ಅದು ತುಂಬಾ ಈಸಿಯಾಗಿ, ಫಾಸ್ಟ್ ಆಗಿ, ಬೇಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸೆಂಡ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಅನ್ ಎಂಪ್ಲಾಯಿ ಸೆಂಡ್ ಅಂಡ್ ಮೇಲ್ ಟು ದ ಮ್ಯಾನೇಜರ್ ಅಬೌಟ್ ದ ಮೀಟಿಂಗ್ ಶೆಡ್ಯೂಲ್. ಸೊ ಇಷ್ಟೊತ್ತಿಗೆ ಮೀಟಿಂಗ್ ಇದೆ ಅಂತ ಒಂದ್ ಮೇಲ್ ಕಳ್ಸಿ. ಲೆಟರ್ ಬರೆದ್ರೆ ಎಷ್ಟೊತ್ತಾಗುತ್ತೆ, ಒಂದ್ 2 ದಿನ ಆಗುತ್ತಲ್ವಾ? ಸೊ ಏನ್ ಮಾಡ್ತೀನಿ, ಅದಕ್ಕೇನೆ ಮೇಲ್ ಸೆಂಡ್ ಮಾಡ್ಬಿಡ್ತೀನಿ. ಸೊ ಇಮೇಲ್ ಸೆಂಡ್ ಮಾಡುವಂತ ಫಾರ್ಮೆಟ್ ಯಾವ ತರ ಇರುತ್ತೆ ಅಂತ ನೋಡಿ. ಸೊ ಫಾರ್ಮೆಟ್ ಹೇಗಿರುತ್ತೆ, ಟು BCC ಅಂತ ಇರುತ್ತೆ. ನೋಡಿದ್ರೆ ಅನ್ಸುತ್ತೆ ನೀವು ಸೆಂಡ್ ಮಾಡುವಾಗ, ಇಮೇಲ್ ಅಡ್ರೆಸ್ ಆಗುವಾಗ BCC ಅಂತ ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಸಲ್ಯೂಟೇಷನ್, ಬಾಡಿ ಆಫ್ ದ ಲೆಟರ್, ಕ್ಲೋಸಿಂಗ್ ಮತ್ತೆ ಸಿಗ್ನೇಚರ್. ಸೊ ಇದಿಷ್ಟನ್ನು ಹಾಕಿರ್ಬೇಕು. ಇವಾಗ ನಲ್ಲಿ ಏನಾಗ್ತದ, ಯಾರು ರಿಸೀವ್ ಮಾಡ್ಕೋತಾ ಇದ್ದಾನೋ ಅವನದು ಇಮೇಲ್ ಅಡ್ರೆಸ್ ನ ಹಾಕ್ಬೇಕು. ಓಕೆನಾ? ಸೊ ನಂದು ಬಂದು ಲಾವಣ್ಯ ಕೃಷ್ಣ ಅಲ್ವಾ? ಸೊ ಏನು ಇಮೇಲ್ ಅಡ್ರೆಸ್ ಇದೆಯೋ ಅದನ್ನ ನಲ್ಲಿ ಹಾಕ್ಬೇಕು. CC ಅಂದ್ರೆ ಕಾರ್ಬನ್ ಕಾಪಿ ಟು ಸೆಂಡ್ ದ ಇಮೇಲ್ ಟು ಅದರ್ ಪರ್ಸನ್. ಅಂದ್ರೆ ನಾನು ಒಂದೇ ಟೈಮ್ ಅಲ್ಲಿ ನಿಮ್ಗೂ ಕಳಿಸ್ಬೋದು, ಇನ್ನೊಬ್ಬರಿಗೂ ಕಳಿಸ್ಬೋದು. ಆಯ್ತಾ? ನೆಕ್ಸ್ಟ್ BCC ಅಂದ್ರೆ ಹಿಡನ್ ಕಾಪಿ ಸೆಂಡ್ ಟು ಅದರ್ಸ್ ವಿತೌಟ್ ಶೋಯಿಂಗ್ ದ ಅಡ್ರೆಸ್. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನೋಟ್ಸ್ ನ ಕಳಿಸ್ತೀನಲ್ವಾ, ಅವಾಗ BCC ಮಾಡ್ತೀನಿ. ಅವಾಗ ಕೆಲವೊಬ್ಬರು ಮೇಲ್ ID ಇನ್ನೊಬ್ಬರಿಗೆ ಕಾಣಿಸೋದಿಲ್ಲ. ಆಯ್ತಾ? ಸೊ ಸಬ್ಜೆಕ್ಟ್ ಏನಂತ ಹಾಕೋದು, ಶಾರ್ಟ್ ಟೈಟಲ್ ಎಕ್ಸ್ಪ್ಲೈನಿಂಗ್ ದ ಇಮೇಲ್ ಪರ್ಪಸ್. ನಾವು ಲೆಟರ್ ಅಲ್ಲಿ ಹೇಗೆ ಹಾಕ್ತಾ ಇದ್ವಲ್ಲ, ಅದೇ ತರ ನಾವ್ ಇಲ್ಲೇನ್ ಮಾಡ್ತೀವಿ, ನಾವ್ ಯಾವ ಪರ್ಪಸ್ ನಿಮಗೆ ಮೇಲ್ ಮಾಡ್ತಿದೀವಿ ಅಂತ ಹಾಕ್ತಿವಿ. ನೆಕ್ಸ್ಟ್ ಸಲ್ಯೂಟೇಷನ್, ಅಲ್ಲೇನ್ ಮಾಡ್ತೀವಿ, ಗ್ರೀಟಿಂಗ್ ಮಾಡ್ತೀವಿ, ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಅಲ್ಲಿ ಮೇನ್ ಮೆಸೇಜ್ ಏನಿದೆ, ನಾವು ಲೆಟರ್ ಅಲ್ಲಿ ಹೇಗ್ ಬರೀತಿದ್ವೋ ಇಲ್ಲಿ ಇಮೇಲ್ ಅಲ್ಲಿ ಕೂಡ ಅದೇ ತರ ಬರೀತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಅಲ್ಲಿ ಥ್ಯಾಂಕ್ ಯು ಅಂತ ಹಾಕಿ, ನೆಕ್ಸ್ಟ್ ಯುವರ್ ಫೇತ್ಫುಲ್ ನನ್ನ ನೇಮು, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕೋದು. ಅರ್ಥ ಆಗ್ತಿದೆ ಅಲ್ವಾ? ಇಮೇಲ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಿಮ್ ಫೋನ್ ಅಲ್ಲೇ ಇಮೇಲ್ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಅನಾಟಮಿ ಆಫ್ ಗುಡ್ ಇಮೇಲ್. ಏನ್ ಅನಾಟಮಿ ಆಫ್ ಗುಡ್ ಇಮೇಲ್ ಅಂದ್ರೆ ದ ಸ್ಟ್ರಕ್ಚರ್ ಆರ್ ಪಾರ್ಟ್ ಆಫ್ ವೆಲ್ ರಿಟನ್ ಇಮೇಲ್. ಅಂದ್ರೆ ನೀವು ಇಮೇಲ್ ನ ಸೆಂಡ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಆಗಿ ಬರ್ದಿರ್ಬೇಕು. ಟಾಪಿಕ್ಸ್ ಎಲ್ಲ ಏನಾಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು, ಪೊಲೈಟ್ ಆಗಿರ್ಬೇಕು. ಮತ್ತೆ ಯಾವ ರೀಸನ್ಗೆ ನೀವು ಲೆಟರ್ ಬರೀತಿದ್ರ, ಆಮೇಲೆ ಡೀಟೇಲ್ಸ್, ಇನ್ಫಾರ್ಮೇಶನ್, ಮತ್ತೆ ಫುಲ್ ಸಮ್ಮರಿ ಆಗಿ ಬರ್ದಿರ್ಬೇಕು. ಇದು ಲೆಟರ್ ಅಲ್ಲ ಅಲ್ವಾ? ಕನ್ಕ್ಲೂಷನ್ ನ ಪ್ರಾಪರ್ ಆಗಿ ಕೊಡ್ಬೇಕು. ಆಮೇಲೆ ನಿಮ್ಮ ನೇಮ್ ಏನು, ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು, ಪ್ರತಿಯೊಂದನ್ನು ಹಾಕ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಎಕ್ಸಾಂಪಲ್ ಸಬ್ಜೆಕ್ಟ್ ಅಲ್ಲಿ ಏನಾಗ್ತೀವಿ, ರಿಕ್ವೆಸ್ಟ್ ಫಾರ್ ಮೀಟಿಂಗ್ ಆನ್ ಮಂಡೇ. ಸೊ ನೀವು ಯಾವ ಪರ್ಪಸ್ ನೀವು ಮೇಲ್ ಸೆಂಡ್ ಮಾಡ್ತಿದ್ದ ಅಂತ ಡೀಟೇಲ್ಡ್ ಆಗಿರ್ಬೇಕು. ಆಯ್ತಾ? ಅರ್ಥ ಆಗ್ತಿದೆ ಅಲ್ಲ ನಿಮ್ಗೆ? ನೆಕ್ಸ್ಟ್ ವ್ಯಾಲ್ಯೂ ಪಾಯಿಂಟ್ ಫಾರ್ ರೈಟಿಂಗ್ ಗುಡ್ ಇಮೇಲ್. ಯಾವ ತರ ವ್ಯಾಲ್ಯೂ ಪಾಯಿಂಟ್ ಅಂದ್ರೆ ಸೇಮ್ ಕ್ಲಿಯರ್ ಸಬ್ಜೆಕ್ಟ್ ಇರ್ಬೇಕು. ಆಮೇಲೆ ನೀವೇನ್ ಬರ್ತೀರೋ ಅದು ಶಾರ್ಟ್ ಆಗಿ ಸಿಂಪಲ್ ಆಗಿರ್ಬೇಕು. ಮತ್ತೆ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕು. ದಟ್ಟು, ದಿಸ್, ಕಮ್ಮುಗೋ ಈ ತರ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮತ್ತೆ ಗ್ರಾಮರ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕು ನಾವು ಯಾವ್ದಲ್ಲಿ ಇಮೇಲ್ ಅಲ್ಲಿ. ಆಮೇಲೆ ಇಮೇಲಿನ ಸೆಂಡ್ ಮಾಡಕ್ಕಿಂತ ಮುಂಚೆ ಒಂದ್ಸತಿ ಚೆಕ್ ಮಾಡ್ಬೇಕು. ಆಮೇಲೆ ಯಾವ್ದಾದ್ರು ಫೈಲ್ ಅಟ್ಯಾಚ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಅದನ್ನ ರಿನೇಮ್ ಮಾಡಿನೇ ಅಟ್ಯಾಚ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅಲ್ಲ?
ವ್ಯಾಲ್ಯೂ ಪಾಯಿಂಟ್ ಫಾರ್ ರೈಟಿಂಗ್ ಗುಡ್ ಇಮೇಲ್. ಕ್ಲೀನ್ ಆಗಿ ಬರೀಬೇಕು, ಸಬ್ಜೆಕ್ಟ್ಸ್ ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಇವಾಗ ನೋಡಿ ನಾವು ಟೈಪ್ ಮಾಡಿ ಹಾಕುವಾಗ ಎಲ್ಲ ಕ್ಯಾಪ್ಸ್ ಅಲ್ಲೇ ಹಾಕ್ಬಾರ್ದು. ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಅಲ್ಲಿ ಇರ್ಬೇಕು, ಇನ್ ಮಿಕ್ಕಿದೆಲ್ಲ ಸ್ಮಾಲ್ ಲೆಟರ್ ಯೂಸ್ ಮಾಡ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಶಾರ್ಟ್ ಆಗಿರ್ಬೇಕು, ಸಿಂಪಲ್ ಸೆಂಟೆನ್ಸ್ ಇರ್ಬೇಕು, ಪ್ರೊಫೆಷನಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಮಾಡ್ಬೇಕು, ಗ್ರಾಮರ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಬೇಕು. ಮೇಲ್ ಸೆಂಡ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಇದೇ ವ್ಯಕ್ತಿಗೆ ನಾವು ಕಳಿಸ್ತಾ ಇದೀವ ಅಂತ ನೋಡ್ಬೇಕು. ಯಾವ್ದಾದ್ರು ಅಟ್ಯಾಚ್ ಮಾಡ್ಬೇಕು ಅಂದ್ರೆ ಫೈಲಿನ ಅಟ್ಯಾಚ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ಲ? ಇವಾಗ ಎಫೆಕ್ಟಿವ್ ಆಗಿ ರೈಟಿಂಗ್ ಅಂಡ್ ಎಫೆಕ್ಟಿವ್ ಇಮೇಲ್, ಹೇಗೆ ಎಫೆಕ್ಟಿವ್ ಇಮೇಲ್ ಬರೆಯೋದು ಅಂದ್ರೆ ಕ್ಲಿಯರ್ಲಿ ಅಂಡ್ ಎಫೆಕ್ಟಿವ್ ಇಮೇಲ್ ಕ್ಲಿಯರ್ಲಿ ಕಮ್ಯುನಿಕೇಟ್ಸ್ ದ ಮೆಸೇಜ್ ಅಂಡ್ ಗೆಟ್ಸ್ ಅ ಪ್ರಾಪರ್ ರೆಸ್ಪಾನ್ಸ್. ಸೊ ಹೇಗಿರ್ಬೇಕು? ನಮ್ಮ ಸಬ್ಜೆಕ್ಟ್ ಲೈನ್ ಅವಾಗಲೇ ಹೇಳಿದ್ನಲ್ಲ, ಚೆನ್ನಾಗಿರ್ಬೇಕು. ಗ್ರೀಟಿಂಗ್ ಪ್ರಾಪರ್ ಆಗಿರ್ಬೇಕು, ಅಂದ್ರೆ ಡಿಯರ್ ಸರ್, ಮೇಡಮ್ ಅಂತ ಇರ್ಬೇಕು. ಮತ್ತೆ ಎಕ್ಸ್ಪ್ಲೈನ್ ಪ್ರಾಪರ್ ಆಗಿ ಕ್ಲಿಯರ್ ಆಗಿ ಮಾಡ್ಬೇಕು. ಮತ್ತೆ ಮೆಸೇಜ್ ನ ಶಾರ್ಟ್ ಆಗಿರ್ಬೇಕು, ಆರ್ಗನೈಸ್ಡ್ ಆಗಿರ್ಬೇಕು, ಮತ್ತೆ ಪ್ರಾಪರ್ ಆಗಿ ಕ್ಲೋಸ್ ಮಾಡ್ಬೇಕು. ಅರ್ಥ ಆಯ್ತಾ? ಅಲ್ಲಿ ಏನಿದೆಯೋ ಅದನ್ನೇ ಹಾಕ್ಬೇಕೆ ಹೊರತು ಆ ಕಡೆ ಈ ಕಡೆ ಮಾಡೋ ಹಾಗಿಲ್ಲ. ಸೊ ಅದನ್ನ ಏನಂತ ಹೇಳ್ತೀವಿ? ರೈಟಿಂಗ್ ಅಂಡ್ ಎಫೆಕ್ಟಿವ್ ಇಮೇಲ್ ಅಂತ. ಒಂದು ಲಾಸ್ಟ್ ಕಾನ್ಸೆಪ್ಟ್ ಏನು? ಡಿಫರೆನ್ಸ್ ಬಿಟ್ವೀನ್ ವೆಲ್ ಡ್ರಾಫ್ಟೆಡ್ ಅಂಡ್ ಪೂರ್ಲಿ ಸ್ಟ್ರಕ್ಚರ್ಡ್ ಇಮೇಲ್. ಅಂದ್ರೆ ಸಖತ್ತಾಗಿ ಬರುವಂತ ಇಮೇಲ್ ಹೇಗಿರುತ್ತೆ, ಮತ್ತೆ ಪೂರ್ಲಿ ಸ್ಟ್ರಕ್ಚರ್ಡ್ ಇಮೇಲ್ ಹೇಗಿರುತ್ತೆ. ಪೂರ್ಲಿ ಸ್ಟ್ರಕ್ಚರ್ಡ್ ಇಮೇಲ್ ಅಂದ್ರೆ ನಂತರನೇ ಇರುತ್ತೆ. ನೀವು ನೋಡಿರ್ತೀರ ಅನ್ಸುತ್ತಲ್ವಾ? ಏನಾದ್ರು ನಿಮ್ಗೆ ನೋಟ್ಸ್ ಕಳಿಸುವಾಗಂತೂ ನಾನು ಏನು ಹಾಕಿರಲ್ಲ, ಸುಮ್ಮನೆ ಹಂಗೆ ಎಲ್ಲಾರ್ದು ಇಮೇಲ್ ಐಡಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಒಂದು ಫೈಲನ್ನ ಅಟ್ಯಾಚ್ ಮಾಡಿ ಕಳಿಸ್ಬಿಟ್ಟಿರ್ತೀನಿ. ಟು ಫ್ರಮ್ ಏನಾದ್ರು ಹಾಕಿರ್ತೀನ, ಏನು ಹಾಕಲ್ಲ. ಸೊ ನಂದನ್ನೇ ಎಕ್ಸಾಂಪಲ್ ತಗೊಳ್ಳಿ ನೀವು. ವೆಲ್ ಡ್ರಾಫ್ಟೆಡ್ ಇಮೇಲ್ ಅಂತ ಏನಿರುತ್ತೆ? ಸಬ್ಜೆಕ್ಟ್ ಕ್ಲಿಯರ್ ಆಗಿ ಹಾಕಿರ್ತಾರೆ, ಪ್ರೊಫೆಷನಲ್ ಆಗಿರುತ್ತೆ, ಶಾರ್ಟ್ ಆಗಿ ಮತ್ತೆ ಕ್ಲಿಯರ್ ಆಗಿ ಮೆಸೇಜ್ ಇರುತ್ತೆ, ಪ್ರಾಪರ್ ಫಾರ್ಮೆಟ್ ಇರುತ್ತೆ, ಮತ್ತೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಸೊ ಪೂರ್ಲಿ ಸ್ಟ್ರಕ್ಚರ್ಡ್ ಇಮೇಲ್ ಅಂತ ಅಂದ್ರೆ ಅಲ್ಲಿ ಸಬ್ಜೆಕ್ಟೇ ಹಾಕಿರಲ್ಲ. ನಾನ್ ಸಬ್ಜೆಕ್ಟ್ ಹಾಕಿರ್ತೀನಪ್ಪ, ಏನಂತ ಹಾಕಿರ್ತೀನಿ ಗೊತ್ತಾ? ಬಿ.ಕಾಮ್ ಅವ್ರದ್ದು ಇದು ಫುಲ್ಲು ಅಟ್ಯಾಚ್ ಇದೆ ನೋಡಿ ಅಂತೆಲ್ಲ ಹಾಕಿರ್ತೀನಿ. ಮತ್ತೆ ರೂಡ್ ಲ್ಯಾಂಗ್ವೇಜ್ ಏನ್ ನಾನು ಯೂಸ್ ಮಾಡಲ್ಲ. ಇನ್ಫಾರ್ಮಲ್ ಆರ್ ರೂಡ್ ಲ್ಯಾಂಗ್ವೇಜ್ ಇರುತ್ತೆ. ಲಾಂಗ್ ಟರ್ಮ್ ಅಂಡ್ ಕನ್ಫ್ಯೂಸಿಂಗ್ ಮೆಸೇಜಸ್, ನೋ ಸ್ಟ್ರಕ್ಚರ್, ಪ್ರಾಪರ್ ಫಾರ್ಮೆಟ್ ಇರಲ್ಲ. ನಾನು ಕಳ್ಸೋಂಥದ್ದು ಪ್ರಾಪರ್ ಫಾರ್ಮೆಟ್ ಇರೋದಿಲ್ಲ. ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಕೆಲವೊಂದ್ ಮೇಲೆಲ್ಲ ಹುಚ್ಚು ತರ ಕಳ್ಸಿರ್ತಾರಲ್ವಾ, ಸೊ ಅದೇನಾಗುತ್ತೆ ಆ ತರ ಇರುತ್ತೆ. ಗುಡ್ ಇಮೇಲ್ ಹೆಂಗಿರುತ್ತೆ? ಕ್ಲಿಯರ್ ಆಗಿರುತ್ತೆ, ಪೊಲೈಟ್ ಆಗಿರುತ್ತೆ, ಶಾರ್ಟ್ ಆಗಿರುತ್ತೆ, ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇವಾಗ ಈ ಚಾಪ್ಟರ್ ಅರ್ಥ ಆಯ್ತಲ್ವಾ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಅಸ್. ಥ್ಯಾಂಕ್ ಯು.